ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಗೊತ್ತೈತಿ ನನಗೆಲ್ಲರೂ ತಮಿಳ್ ನೋಡಿ ಶಾಕ್ ಆಗಿರ್ತಾರೆ. ಇನ್ನ ಮೆಗಾ ಆಪ್ಷನ್ ಚಾಲು ಆಗಿಲ್ಲ. ವೆಂಕಟೇಶ್ ನಂಗೆ RCB ಬಂದ್ರು, ಎಲ್ಲರಿಗೂ ತಿಲಾಗ ಹುಳ ಬಿದ್ದಿರ್ತಾವ. ಸೊ ಆ ಹುಳ ಕ್ಲಿಯರ್ ಮಾಡ್ಲಕ್ಕ ನಾ ಬಂದಿದ್ದು. ನಿಮ್ಗೆ ಆಲ್ರೆಡಿ ಒಬ್ರಿಗಂತೂ ಗೊತ್ತಾಗಿರುತ್ತೆ. ಎಲ್ಲಕ್ಕಾರ ಹೇಳ್ತೀನಿ ಏನಂದ್ರೆ, ಈ ಸ್ಟಾರ್ ಸ್ಪೋರ್ಟ್ಸ್ ಅವರು ಒಂದು ಆಕ್ಷನ್ ವಾರು ಮತ್ತೆ ಒಂದು ಮಾಕ್ ಆಕ್ಷನ್ ಮಾಡಿದ್ರು ಸ್ಟಾರ್ ಸ್ಪೋರ್ಟ್ಸ್ ಒಳಗ. ಅದ್ರೊಳಗ ಎಲ್ಲ ರಾಜ್ಯದ ಪ್ಲೇಯರ್ಸ್ಗಳು ಅವ್ರ ರಾಜ್ಯದ ಟೀಮ್ ನ ರೆಪ್ರೆಸೆಂಟ್ ಮಾಡ್ಲತ್ರು. KKR ರಾಬಿನ್ ಉತ್ತಪ್ಪ, ನಮ್ ಬೆಂಗಳೂರ್ಗ ಅನಿಲ್ ಕುಂಬ್ಳೆ ಆಗಿರ್ಬೋದು, ಮತ್ತೆ ಇರ್ಫಾನ್ ಪಠಾಣ್ ಲಕ್ನೋಕ, ಮತ್ತ ಹಂಗ ಏನ ರಾಜಸ್ಥಾನಕ್ಕ ಆಕಾಶ್ ಚೋಪ್ರಾ, ಮತ್ತ ಹಂಗ ಬಾಬಾ ಟೀಮಿಗೆ ಬಾಬಾ ಮಂದಿ ಏನೈತಿ ಎಕ್ಸ್ಪೋರ್ಟ್ಸ್ ಗಳು ಇದ್ರು. ಸೊ ಅದ್ರೊಳಗ ನಮ್ಮ RCBಗೆ ರೆಪ್ರೆಸೆಂಟ್ ಮಾಡಿದ್ದು ನಮ್ಮ RCB ಟೀಮ್ ಪರ ಏನಿದ್ರು ಅನಿಲ್ ಕುಂಬ್ಳೆ ಅವ್ರ ಏನೈತಿ ನಮ್ಮ RCB ಟೀಮ್ ಪರ ರೆಪ್ರೆಸೆಂಟ್ ಆಗಿದ್ರು ಮಿನಿ ಮಾಕ್ ಆಕ್ಷನ್ ಒಳಗೆ. ಸೊ ಅವ್ರು ಏನ್ ಮಾಡಿದ್ರು, ಈ ಆಲ್ರೌಂಡರ್ಸ್ ಕ್ಯಾಟಗರಿ ಏನ್ ಬಿತ್ತು ಅಲ್ಲಿ ತನಕ ಎಲ್ಲ ಸುಮ್ಮಿದ್ರು. ಆಲ್ರೌಂಡರ್ಸ್ ಕ್ಯಾಟಗರಿ ಯಾವಾಗ ಬತ್ತು ಆ ಟೈಮ್ ರೋಜ್ ಗೆದ್ರ ಅನಿಲ್ ಕುಂಬ್ಳೆ ಅವರು ನಮ್ ಡೆಸ್ಪರೇಟ್ಲಿ ವೆಂಕಟೇಶ್ ಅವ್ರು ಬೇಕೇ ಬೇಕು ಅಂತ ಹೇಳಿ ಒಟ್ಟ ಬಿಡ್ಲಿಲ್ಲ. ವೆಂಕಟೇಶ್ ಅವ್ರನ್ನ ಮೋಸ್ಟ್ಲಿ ಅಲ್ಲಿ ಅವ್ರಿಗೆ ಚೆನ್ನೈ ಅಲ್ಲ ರಾಜಸ್ಥಾನ್ ಅಂಡ್ RCB ನಡೀತ್ ಕಾಣಿಸುತ್ತೆ. ಬಿಡ್ಡಿಂಗ್ ವಾರ್, ಹೆವಿ ಬಿಡ್ಡಿಂಗ್ ವಾರ್ ನಡೆದು ಫೈನಲ್ ಅನಿಲ್ ಕುಂಬ್ಳೆ ಅವ್ರ ಏನೈತಿ RCBಗೆ ವೆಂಕಟೇಶ್ ಅವ್ರನ್ನ ಪಿಕ್ ಮಾಡಿದ್ರು. ಸೊ ಅವ್ರು ಅಂದ್ರೆ ಹೆವಿ ಪರ್ಸಲ್ಲ 6 ಕೋಟಿ ರೂಪಾಯಿಗೆ ಪಿಕ್ ಮಾಡಿದ್ರು. ಮಿನಿಮಮ್ ನನ್ನ ಪ್ರಕಾರ ಅದು ಅಟ್ ಲೋ ಪ್ರೈಸ್ ಹೋಗಲ್ಲ. ರಿಯಲ್ ಆಕ್ಷನ್ದಾಗ ವೆಂಕಟೇಶ್ ಇದಕ್ಕಿಂತ ಹೈ ಹೋಗ್ಕರ್ಕ್ರೆ, ಆದ್ರೆ ಮಾಕ್ ಆಕ್ಷನ್ ಸುಮ್ಮ ಸೊ ಅದಕ್ಕೆ ಏನೈತಿ ಅವ್ರ ಡೈನಾಮಿಕ್ಸ್ ಅವ್ರ ಯೋಚನೆ ಏನೈತೋ ಗೊತ್ತಿಲ್ಲ. ವೆಂಕಟೇಶ್ ಅವರು ಕೇವಲ 6 ಕೋಟಿ ರೂಪಾಯಿ ಒಳಗೆ ನಮ್ಮ RCB ಬಂದಾರ, ವಿಚ್ ಇಸ್ ಗುಡ್ ಅಂತ ಹೇಳ್ಬೇಕು. ಈ ಇದ್ರ ವೈಸ್ ಸುಮ್ಮ ಮಾಕ್ ಆಕ್ಷನ್ ವೈಸ್ ನೋಡ್ಕೋತ ಹೋದ್ರ ಅಟ್ ಕಮ್ಮಿ ಪ್ರೈಸ್ ಅಂತೂ ಎಂದೂ ಸಿಗಲ್ಲ ವೆಂಕಟೇಶ್ ಅವರು. ಸೊ ಅದನ್ನ ಸ್ವಲ್ಪ ನಾವು ತಿಳ್ಕೊಬೇಕಷ್ಟೇ. ನೆಕ್ಸ್ಟ್ ನೋಡ್ರೆ ಇದೇ ಹತ್ರ ಆದ್ರೂ ಆಗ್ಬೋದು. ಇದಕ್ಕೆ ನಮ್ಮ RCB ಮೇನ್ ಬೇಕಾಗಿದ್ದು ಒಬ್ಬ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕಾಯ್ತು. ಅದಕ್ಕೆ ನಮ್ಮ ಕಡೆ ಫಿನಿಶರ್ ಜಾಸ್ತಿ ಆದ್ರು. ನಮ್ ವಿರಾಟ್ ಕೊಹ್ಲಿ ಓಪನರ್ ಆದ್ರು, ಫಿಲ್ ಸಾಲ್ಟ್ ಓಪನರ್ ಆದ್ರು. 3ನೇ ನಂಬರ್ ಐತಿ ನಮ್ಗ 3 ನಂಬರ್ ಪಡಿಕಲ್ ಬರ್ತಾರ, 4ನೇ ನಂಬರ್ ರಜತ್ ಪಡಿದಾರ. ಇಲ್ಲಿ ಏನ್ 4ನೇ ನಂಬರ್ ಅಂತ 5ನೇ ನಂಬರ್ ಏನ್ ಬರತ್ತಲ್ಲ, ಇಲ್ಲಿಂದ ಪೂರ ಬರೀ ಫಿನಿಶರ್ಸ್ ಸ್ಟಾರ್ಟ್ ಆಕಾರ ನಮ್ಗ. ಜಿತೇಶ್ ಶರ್ಮಾ, ಟೀಮ್ ಡೇವಿಡ್ ಮತ್ ರಮಾರೇಶ್ ಹಿಂಗ್ ಸ್ಟಾರ್ಟ್ ಆಕಾರ. ಸೊ ನಂಗೆ 5ನೇ ನಂಬರ್ ಯಾರು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕು. ಅದ್ರ ಸಂಬಂಧ ಏನೈತಿ ನಾ ವೆಂಕಟೇಶ್ ಅವ್ರಿಗೆ ಪಿಕ್ ಮಾಡ್ರೆ ಚಲೋ ಇರ್ತೈತೆ ಅಂತ ಹೇಳಿ ನನ್ನ ಪ್ರಕಾರ ಅನಿಸ್ತು. ಸೊ ನನಗೂ ಅದ ತಲೆಯಾಗಿತ್ತು, ನಮ್ಮ ಎಕ್ಸ್ಪೋರ್ಟ್ಸ್ ಗಳಿಗೆ ಅದ ತಲೆಯಾಗೈತಿ. ಸೊ ಆದ ಕಾರಣ ಏನೈತಿ ಇವ್ರನ್ನ ಪಿಕ್ ಮಾಡ್ದಾರು ಆಲ್ಮೋಸ್ಟ್ ಅತ್ ನನಗೂ ಅನ್ಸ್ಲತೈತಿ. ಅಂದ್ರೆ ಎಲ್ಲ ಕಡೆ ಕೂಡ್ಕೊಂಬಂದೈತಿ. ವೆಂಕಟೇಶ್ ಟು RCB ಅನ್ನೋ ಕೂಗು ಕೂಡ್ಕೊಂಬಂದೈತಿ. ನನ್ನ ಪ್ರಕಾರ RCB ಪಕ್ಕ ಹೋಗ್ತಾರೆ. ಇದಕ್ಕೆ ಹೋದ ವರ್ಷ 23.45 ಕೋಟಿ ನಮ್ಮ RCB ಅವರು ವೆಂಕಟೇಶ್ ಸಂಬಂಧ. ಸೊ ಈ ವರ್ಷ ಪಿಕ್ ಮಾಡದೇ ಇರ್ತಾರ, ಪಿಕ್ ಮಾಡ್ತಾರೆ. ಇನ್ನೊಂದು ಏನಂದ್ರೆ ಹೋದ ವರ್ಷ ನಮ್ಮ RCB ಕೋಚ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಏನಂದ್ರೆ, ಒಂದ್ ವೇಳೆ ವೆಂಕಟೇಶ್ ಅವರು ನಮ್ಮ RCB ಒಳಗಿದ್ರೆ 2025 ಸೀಸನ್ ಐತಿ ಮಸ್ತ್ ಆಗಿರ್ತಿತ್ತು, ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಆಗಿದ್ರು ಈ ಸೀಸನ್ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಆ ಸ್ಟೇಟ್ಮೆಂಟ್ ಪ್ರಕಾರ ನೋಡ್ರೆ ನಮ್ಮ RCB ಸಲ ಇವ್ರಿಗೆ ಕಾಳಕ ಪಕ್ಕ 100% ನಾ ಹೇಳೇ ಹೇಳ್ತೀನಿ. ವೆಂಕಟೇಶ್ ಈಗ ಈ ಸಲ ಆಕ್ಷನ್ ವೆಂಕಟೇಶ್ ಅವ್ರ ಪಕ್ಕ ವೆಂಕಟೇಶ್ ಅಯ್ಯರ್ ನಮ್ಮ ಪಕ್ಕ RCB ಬರೋ ಎಲ್ಲಾ ಸಾಧ್ಯತೆ ಐತಿ. ಸೊ ನನಗೂ ಅದೇ ಬೇಕಾಯ್ತಿ. ಇದಕ್ಕೆ ಪರ್ಸನಲಿ ಐ ಫೀಲ್ ವೆಂಕಟೇಶ್ RCB ಬರ್ಬೇಕು, ನನ್ನ ಪ್ರಕಾರ ಬರ್ಬೇಕು. ಸೊ ನೋಡೋಣ ಏನ್ ಮಾಡ್ತಾರೆ ಮಿನಿ ಆಕ್ಷನ್ ಒಳಗ ಅಂತ ಹೇಳಿ. ಸೊ ಅಂದ್ರೆ ಪಕ್ಕ RCB ಯಾರು ಬರ್ತಾ ಇರ್ತಾವ ಒಂದ್ ಕಡೆ ಲಿಸ್ಟ್ ಐತಿ ನನ್ನ ಕಡೆ. ಆ ಲಿಸ್ಟ್ ನ ಮುಂದಿನ ವಿಡಿಯೋ ತಿಳಿಸ್ತೀನಿ ನಿಮ್ಗೆ. ಸೊ ಸದ್ಯಕ್ಕೆ ಈ ವಿಡಿಯೋ ಇದು ಮಾಕ್ ಆಕ್ಷನ್ ವಿಡಿಯೋ ಇತ್ತು. ಸೊ ಅದಕ್ಕೆ ಇದು ತೀಸಿದೆ. ಇನ್ನ ಯಾರು ಏನೇನು ಹೋದ್ರಪ್ಪ ಅಂದ್ರ ಕ್ಯಾಮ್ರೂನ್ ಗ್ರೀನ್ KKR ಕಡೆ ಹೋದ್ರು. ಎಷ್ಟು ಅದು 30.50 ಕೋಟಿ. ಅದು ಹೋಗೋದು 18 ಕೋಟಿ ಅವ್ರಿಗೆ. ಅದು ರಿಯಲ್ ಆಕ್ಷನ್ ಒಳಗೆ ಅಟ್ ಹೋಗಿದ್ರು ಹೋಗ್ಬೋದು, ಅದಕ್ಕೆ ಮ್ಯಾಲ ಹೋಗ್ಬೋದು, ಅದಕ್ಕೆ ಕಮ್ಮಿನೂ ಹೋಗ್ಬೋದು, ಹೇಳಕ್ ಬರಲ್ಲ. ಆಕ್ಷನ್ ಡೈನಾಮಿಕ್ಸ್ ಹಂಗಿರ್ತಾವು. ಸೊ ಅದನ್ನೆಲ್ಲ ಕೇರ ಇದು ಹೋಗ್ಬೋದು ಇಷ್ಟ. ನೆಕ್ಸ್ಟ್ ಅದಾಗಿಂದ ಏನೈತಿ, ವೆಂಕಟೇಶ್ ಕ್ಯಾಮ್ರೂನ್ ಅಟ್ ಹೋದ್ರ ಬಿಷ್ಣೋಯ್ ಅಂತರು 10 ಕೋಟಿ ರೇಂಜ್ಗೆಲ್ಲ ಹೋದ್ರು. ಅವರಿಂದ ರಾಹುಲ್ ಚೌರು ಸೇಮ್ 10 ಕೋಟಿ ರೇಂಜ್ಗೆ ಹೋದ್ರು. ಮತ್ತ ಎಲ್ಲ ಪ್ಲೇಯರ್ಗಳು ಸಖತ್ತಾಗಿ ಬಿಟ್ಟಾದ್ರು ಮಾಕ್ ಆಕ್ಷನ್ ಒಳಗ. ಸೊ ನೋಡಿ ಇದು ಮಾಕ್ ಆಕ್ಷನ್ ಎಲ್ಲ ಏನು ರಿಯಲ್ ಅಲ್ಲ ಏನೆಲ್ಲ ಸುಮ್ ತಮ್ಮ ಪ್ರಕಾರ ಏನೇನ್ ಹೆಂಗ್ ಬಿಟ್ ಮಾಡ್ತಾರ ತಟ್ಟೆ ಚೆಕ್ ಮಾಡಿದ್ದು. ಹಂಗ ನೋಡ್ರೆ ಲಾಸ್ಟಿಗೆ ರಿಯಲ್ ಆಕ್ಷನ್ ಒಳಗೆ ಎಲ್ಲ ಗೊತ್ತಾಗೋದು ಅಸಲಿ ಕೇಳಿ ಏನಂತೇಳಿ. ಸೊ ಅಸಲಿ ಕೇಳ ಮಿನಿ ಆಕ್ಷನ್ ಒಳಗೆ ಯಾರ್ಯಾರ ಪಿಕ್ ಮಾಡ್ತಾರ್ತ ನಾಳೆ ನೋಡುವ ಅಂತ ಹೇಳ್ತಾ ಈ ವಿಡಿಯೋ ಲಿಂಕ್ ಈ ವಿಡಿಯೋ ನಿಮಿಷ ಆಯ್ತಾ ವಿಡಿಯೋ ಪ್ಲೀಸ್ ಲೈಕ್ ಮಾಡಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ನೋಡಿ ಎಲ್ರಿಗೂ ನಮಸ್ಕಾರ.